ಹೇಳ್ದವ್ರದ್ದು ಔಷಧಿ ಎಲ್ಲ ಮಾಡಿ ಆತು. ಆದರೆ ಅಡಿಕೆಗೆ ಚುಕ್ಕಿ ರೋಗ ಮಾತ್ರ ಕಮ್ಮಿ ಆಗಲೇ ಇಲ್ಲ. ನಾನು ಒಂದೊಂದು ಸಲ ಯೋಚನೆ ಮಾಡೋದು, ಈ ರಸ್ತೆ ಬದಿ ಜಾಗ ಮಲೆನಾಡು ರೈತ ಏನು ಪಾಪ ಮಾಡಿ ಹುಟ್ಟಿದ್ದ ಅಂತ. ಈ ರಸ್ತೆ ಬದಿ ಜಾಗ ನೋಡಿ ಉಳಿಸ್ತಿಲ್ಲ, ಅದು ಎಷ್ಟು ಸಲ ಆಗಿದ್ದಾರೆ. ನೀರಿನ ಪೈಪ್ ಲೈನು ಅಲ್ಲೇ, ಫೋನ್ ಲೈನು ಅಲ್ಲೇ, ಕೇಬಲ್ ಲೈನುಗಳು ಅಲ್ಲೇ. ಮಧ್ಯರಾತ್ರಿಯಲ್ಲಿ ಕಾರಲ್ಲಿ ಬಸ್ಸಲ್ಲೆಲ್ಲ ಓಡಾಡೋರು ಉಂದ ಎರಡ ಮಾಡೋದು ಅಲ್ಲೇ, ಕುಡಿದು ಕೆಲವರು ವಾಂತಿ ಮಾಡಿಕೊಂಡು ಮಲಗಿ ರೆಸ್ಟ್ ಮಾಡೋದು ಅಲ್ಲೇ. ಯಾವತ್ತೂ ಆ ಜಾಗನ ಗಟ್ಟಿಯಾಗಿ ಇರುಕೆ ಬಿಡೋದ್ಲಲ್ಲ. ಈ ಮಲೆನಾಡು ರೈತನೂ ಅಷ್ಟೇ, ಒಂದು ಕಡೆಯಿಂದ ಎಲೆ ಗಟ್ಟಿಯಾಗಿ ನಿಲ್ಲಕ್ಕೆ ಆಗ್ತಾಯಿಲ್ಲ. ಈಗ ಆನೆ ಕಾಟ, ಮಂಗನ ಕಾಟ, ಕಾಡ್ಕೋಣ, ಎಲ್ಲದು ಕಾಟನು, ಪ್ರಾಣಿಗಳ ಕಾಟನೂ ಇಲ್ಲೇ. ಆಮೇಲೆ ಅಡಿಕೆಗೆ ಚುಕ್ಕಿ ರೋಗ, ಹಳದಿ ರೋಗನೂ ಇಲ್ಲೇ. ಒಂದಷ್ಟು ಅರಣ್ಯ ಕಾಯ್ದೆ ಅಡಿಲಿ ನೆಮ್ಮದಿ ಇಲ್ಲದೆ ಹೆದರಿಕೊಂಡು ಜನ ಬದುಕುವುದೂ ಇಲ್ಲೇ. ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗಿ ಬೆಳೆ ಪೂರ ಹಾನಿಯಾಗೋದು ಇಲ್ಲೇ. ಅಟ್ಲ ಬೆಳೆನೂ ಇಲ್ಲ. ಮಾರಾಟ ಮಾಡೋಣ ಅಂದರೆ ಈ ಮಲೆನಾಡು ಜಮೀನಿಗೆ ಬೆಲೆನೂ ಇಲ್ಲ. ಮದುವೆ ಆಗದಿದ್ದು ಹುಡುಗಣ್ಣರಿಗೆ ಹುಡುಗಿ ಕೊಡೋರು ಇಲ್ಲ. ಏನು ಶಿವರಾತ್ರಿ ಕಳೀತಂದ್ರೆ ಸಾಕು, ಖರ್ಚಿಗೆ ಕಾಸು ಇಲ್ಲದೆ ಎಲ್ಲೆಲ್ಲಿ ಜಾತ್ರೆ ಹಬ್ಬಾದಿ ಅಂತ ಹುಡ್ಕೊಂಡು ಹೋಗ್ತಾ ಇರೋದೆ ಅಲ್ಲ. ಯುಗಾದಿ ಶುರು ಆದರೆ ಸಾಕು, ಮದುವೆ ಕಲ್ಯಾಣ ಮಂಟಪದಲ್ಲಿ, ಮಾರಿ ಹರಕೆ ಬೈಲಲ್ಲಿ, ಕಾರ್ಯ ಇಲ್ಲದಿದ್ರು ಉಂಡು ಕೈ ತೊಳಿಗೆ ಜನ ಕ್ಯೂ ನಿಂತಿರ್ತಾರೆ. ಅದೇ ಹಾಕೊಬ್ಬಿದ್ದು ಕುರಿ ಮಾಂಸ ತಿಂದು ಹಾರ್ಟ್ ಅಟ್ಯಾಕ್ ಆಗಿ ಸಾಯೋರ ಸಂಖ್ಯೆ ಜಾಸ್ತಿ ಆಗಿದೆ. ದೇವರು ನಮ್ಮ ದೇಹದೊಳಗೆ ಹಾರ್ಟ್ ಎಲ್ಲಿ ಇಡಬೇಕು ಅಲ್ಲಿ ಇಟ್ಟು ರೆಡಿ ಮಾಡಿದ್ದಾಳೆ ಸರಿ, ಆದರೆ ಪೈಪ್ ಲೈನ್ ಮಾತ್ರ ಭಾರಿ ಸಣ್ಣ ಆಟ ಮಾಡಿ ಎಲ್ಲಿ ಯಾವಾಗಲೂ ಎಲ್ಲ ಕಡೆ ಕಟ್ಟಿಗಳು ಸಾಯಿದೆ. ಹಾಗಂತ ಈ ಕಾಲದಲ್ಲಿ ಸತ್ತರೆ ಪುಣ್ಯಾತ್ಮರು ಬಿಡಿ. ಯಾಕಂದರೆ ಈ ಭೂಮಿ ಮೇಲೆ ಮೊಬೈಲು, ಟವರು, ನೆಟ್ವರ್ಕು ಎಲ್ಲ ಥರದ ವ್ಯವಸ್ಥೆ ಇದ್ದರೂ ಸಹ ಯಾವಾಗಲೂ ಒಂಥರ ಟೆನ್ಷನ್ ಬದುಕು. ಅದೇ ಆ ದೇವಲೋಕದಲ್ಲಿ ಈ ಯಾವ ವ್ಯವಸ್ಥೆಯೂ ಇಲ್ಲ, ಆದರೆ ಅದು ಸ್ವರ್ಗ ಲೋಕ. ಏನಂತೀರಿ?